ಬಾಗಲಕೋಟೆ ಜಿಲ್ಲೆಯಲ್ಲಿ ರಸಗೊಬ್ಬರಕ್ಕೆ ರೈತರು ಪರದಾಡ್ತಾ ಇದ್ದಾರೆ. ಯೂರಿಯಾ ಮತ್ತು ಡಿಎಪಿ ಗೊಬ್ಬರ ಖರೀದಿಗೆ ರೈತರು ಮುಗಿಬಿದ್ದಿದ್ದಾರೆ. ಬದಾಮಿ ಪಟ್ಟಣದ ರಸಗೊಬ್ಬರ ಅಂಗಡಿ ಮುಂದೆ ಸರತಿ ಸಾಲಿನಲ್ಲಿ ರೈತರು ನಿಂತ್ಕೊಂಡಿದ್ದಾರೆ. ಟಿಎಪಿಸಿಎಂಎಸ್ ಲಿಮಿಟೆಡ್ನಲ್ಲಿ ಗೊಬ್ಬರಕ್ಕೆ ರೈತರು ಪರದಾಡ್ತಿದ್ದಾರೆ. ಮುಂಗಾರು ಮಳೆಯಿಂದ ಬಿತ್ತನೆಗೆ ಸಜ್ಜಾದಂತಹ ರೈತರಿಗೆ ಗೊಬ್ಬರ ಸಿಗದೆ ತೀವ್ರ ಪರದಾಡೋ ಸ್ಥಿತಿ ಇದೆ. ಕೃಷಿ ಇಲಾಖೆ ಮಾಹಿತಿ ಪ್ರಕಾರ ಸಾಕಷ್ಟು ಗೊಬ್ಬರದ ದಾಸ್ತಾನಿದೆ. ಆದ್ರೆ ಅಂಗಡಿಗಳಲ್ಲಿ ರೈತರಿಗೆ ಗೊಬ್ಬರನೇ ಸಿಗ್ತಲ್ಲ. ಎಷ್ಟು ದೊಡ್ಡ ಮಾಫಿಯಾ ಅಂತಂದ್ರೆ ಹೇಳ್ತೀನಿ ಕೇಳಿ. ಗೊಬ್ಬರದ್ದು ಕೆಲವೆಡೆ ಡಿಎಪಿ ನೋ ಸ್ಟಾಕು, ಕೆಲವೆಡೆ ಸ್ಟಾಕ್ ಇದ್ರೂ ಲಿಂಕ್ ಕಡ್ಡಾಯ. ಬೇರೆ ಉತ್ಪನ್ನಗಳ ಮಾರಾಟಕ್ಕೆ ಡಿಎಪಿ ಯೂರಿಯಾಗೆ ಲಿಂಕ್ ಕಡ್ಡಾಯ. ಆದ್ರೆ ಹೆಚ್ಚು ಗೊಬ್ಬರ ದಾಸ್ತಾನಿದೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮತ್ತೆ ಗೊಬ್ಬರ ಎಲ್ಲಿ ಹೋಯ್ತು? ಅತಿ ದೊಡ್ಡ ಮಾಫಿಯಾ ಇದು ರಾಜ್ಯದಲ್ಲಿ ಗೊಬ್ಬರದ್ದು, ಯೂರಿಯಾ ಮತ್ತು ಡಿಎಪಿ. ರೈತರಿಗೆ ಕೊಡೋ ಗೊಬ್ಬರದಲ್ಲೂ ಮಾಫಿಯಾ ಮಾಡ್ತಾ ಇರುವಂತಹ ನೀಚರಿಗೆ ಏನ್ ಹೇಳಬೇಕೋ ಗೊತ್ತಿಲ್ಲ. ಈ ವರ್ಷ ಮುಂಗಾರು ಈಗ ಆಶಾದಾಯಕವಾಗಿದೆ. ಈಗ ಜೂನ್ ತಿಂಗಳಲ್ಲಿ ಸುಮಾರು 28 ಮಿಲಿಮೀಟರ್ ಮಳೆ ಆಗಿದೆ. ಇಡೀ ಜಿಲ್ಲೆಯಾದ್ಯಂತ ಮಳೆ ಆಗಿದೆ. ನಮ್ಮ ರೈತ ಬಾಂಧವರಿಗೆ ಆಗಲೇ ಬಿತ್ತನೆ ಕಾರ್ಯದಲ್ಲಿ ಪ್ರಾರಂಭ ಮಾಡಿದ್ದಾರೆ. ನಮ್ಮಲ್ಲಿ ಮುಖ್ಯವಾಗಿ ಈಗ ಮುಂಗಾರಿನಲ್ಲಿ ಹೆಸರು, ಉದ್ದು, ಸೋಯಾಬೀನ್ ಮತ್ತು ಸೂರ್ಯಕಾಂತಿ, ಮೆಕ್ಕೆಜೋಳ ಈ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ನಮ್ಮ ಈಗ 18 ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ ಮತ್ತು 4 ಹೆಚ್ಚುವರಿ ಕೇಂದ್ರಗಳನ್ನು ಸಹ ನಾವು ಮಾಡಿ ಸುಮಾರು 6,000 ಕ್ವಿಂಟಲ್ ಅಷ್ಟು ನಾವು ಈಗ ಬಿತ್ತನೆ ಬೀಜಗಳನ್ನು ನಾವು ಶೇಖರಣೆ ಮಾಡಿದ್ವಿ ಮತ್ತು ರೈತರಿಗೆ ಈಗ ವಿತರಣೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಬಿತ್ತನೆ ಬೀಜದ್ದು ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಕೊರತೆ ಇಲ್ಲ. ಆದರೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಕಳೆದ ವರ್ಷ ಇಷ್ಟೊತ್ತಿಗೆ ಆಗಲೇ ನಮ್ಮದು 25,000 ಹೆಕ್ಟರ್ ಬಿತ್ತನೆ ಆಗಿತ್ತು. ಈ ವರ್ಷ ಕೇವಲ ಇನ್ನೊಂದು 3,000 ಹೆಕ್ಟರ್ ಮಾತ್ರ ಬಿತ್ತನೆ ಆಗಿದೆ. ಹೋದ ವರ್ಷ ಏಪ್ರಿಲ್ ಮೇನಲ್ಲಿ ಒಳ್ಳೆ ಮಳೆ ಆಗಿತ್ತು. ಆದ್ರಿಂದ ಈ ನಮ್ಮ ಹೆಸರು ಮತ್ತು ತೊಗರಿ, ಸೋಯಾಬೀನ್ ಬಿತ್ತನೆಗೆ ರೈತರಿಗೆ ಬಹಳ ಅನುಕೂಲ ಆಗಿತ್ತು. ಈ ವರ್ಷ ಎಲ್ನಿನೋ ಎಫೆಕ್ಟ್ ಅಂತೇಳಿ ನಮ್ಮ ಇವರು ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ. ಅಂದ್ರೆ ಸ್ವಲ್ಪ ಮಳೆ ಕಡಿಮೆ ಆಗ್ಬೋದು ಅಂತೇಳಿ ಜುಲೈ ಮತ್ತು ಆಗಸ್ಟ್ ಅಲ್ಲಿ ಸ್ವಲ್ಪ ಗ್ಯಾಪ್ ಆಗ್ಬೋದಂದು ನಮ್ಮ ಹವಾಮಾನ ಇಲಾಖೆ ವರದಿ ಇದೆ. ಅದಕ್ಕೆ ನಾ ರೈತ ಬಾಂಧವರಲ್ಲಿ ವಿನಂತಿ ಮಾಡೋದಂದ್ರೆ ಪೂರ್ತಿ ಹಸಿ ಆದ್ಮೇಲೆ ಬಿತ್ತನೆ ಮಾಡಿ. ಮತ್ತೆ ಯಾರು ನೀರಾವರಿ ರೈತರು ನೀರನ್ನ ನೋಡ್ಕೊಂಡು ಸ್ವಲ್ಪ ಬಿತ್ತನೆ ಮಾಡ್ಬೇಕು ಅನ್ನೋದು ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ವರ್ಷ ಮುಂಗಾರು ಈಗ